ಇವತ್ತಿನ ಫಸ್ಟ್ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗ ಇರಬೇಕು. ಫಸ್ಟ್ ಟೈಮ್ ಅಂತಿರೋದು, ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಸರಿ ಮಾಡೋ ಥರ ಕಮೆಂಟ್ ಹಾಕಿ. ಇದೇ ಥರ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇನೋ ಗೊತ್ತಿಲ್ಲ, ಸಾವಿರ ನ್ಯೂಸ್ ತಗೋಗುತ್ತೆ, ಬಟ್ ಸಬ್ಸ್ಕ್ರೈಬ್ ಅದಕ್ಕೆ ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ. ನಾನು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊತೀನಿ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಾದರೂ ವೀಡಿಯೋದಲ್ಲಿ ಮಾತಾಡೋದು ತಪ್ಪಾಗಿದ್ದರೆ ಕಮೆಂಟ್ ಹಾಕಿ, ಸರಿ ಮಾಡ್ಕೊತೀನಿ. ಲಾಂಗ್ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ, ವಾಯ್ಸ್ ಚೆನ್ನಾಗಿಲ್ಲ, ಮಳೆ ಬೇರೆ ಬರ್ತಾ ಇದ್ದೀನಿ, ಅದಕ್ಕೋಸ್ಕರ ಇವತ್ತೇ ಮಾಡ್ತೀನಿ ಫಸ್ಟ್ ಟೈಮ್. ನಿಮ್ಮ ಸಪೋರ್ಟ್ ಇದ್ದರೆ ಡೈಲಿ ಮಾಡ್ತೀನಿ, ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇವಾಗ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ವೀಡಿಯೋ ಮಾಡೋಕ್ಕೆ ಎನರ್ಜಿ ಬರುತ್ತೆ. ಇದೇ ಥರ ವೀಡಿಯೋ ಮಾಡ್ತಾಯಿರ್ತೀನಿ. ಏನೇ ಆಗಲಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡಬೇಕು ಅಂತ ಎಲ್ಲ ಯಾರಿಗಾದ್ರೂ ಗೊತ್ತಿದ್ರೆ, ಅನುಭವ ಇರೋರಿಗೆ ಒಂದು ಕಮೆಂಟ್ ಹಾಕಿ. ನಾನು ಅದೇ ಥರ ಮಾಡ್ಕೊಂಡು ಹೋಗ್ತೀನಿ. ನಾನು ಮಾಡ್ತಿರೋದು ಫಸ್ಟ್ ಟೈಮು, ಬರೀ ಸಾಂಗ್ ರೀಲ್ಸ್ ಮಾಡ್ತಿದ್ದೆ ಅಷ್ಟೇ, ಬಟ್ ಮಿನಿ ಬ್ಲಾಗೆಲ್ಲ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಯಾಕೆಂದರೆ ಫಸ್ಟ್ ಟೈಮ್ ಅಂತ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ, ಮಾಡ್ತಿರೋದು ವಾಯ್ಸ್ ಕೊಟ್ಟಿರೋದು ಇದೇ ಫಸ್ಟ್ ಟೈಮು. ಒಂದು ವೀಡಿಯೋದಲ್ಲಿ ಕೊಟ್ಟಿದ್ದೀನಿ, ಅದು ಬಿಸಿಲುಗಾಡು ಬಗ್ಗೆ ಕೊಟ್ಟಿದ್ದೀನಿ ಅಷ್ಟೇ. ಇವಾಗ ಮಿನಿ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಡೈಲಿ ಕಂಟೆಂಟು ಅಂತ ಏನಿಲ್ಲ, ಡೈಲಿ ನಮ್ಮ ದಿನನಿತ್ಯ ಜೀವನ ಏನಿರುತ್ತೋ ಅದನ್ನೇ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ. ನಿಮ್ಮ ಸಪೋರ್ಟು ನನಗೆ ಇರಬೇಕು, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಹೇಳ್ತಾಯಿದ್ದೀನಿ, ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಹಾಕಿ, ಸರಿ ಮಾಡ್ಕೊತೀನಿ. ಅಂತೂ ಇಂತೂ ಈ ವರ್ಷ ನಮ್ಮ RCB ಕಪ್ ಗೆಲ್ತು. ಯಾವಾಗಲೂ ಕಪ್ ನಮ್ಮದೇ ಅನ್ಕೊತೀವಿ, ಈ ವರ್ಷ ಕಪ್ ನಮ್ಮದೇ ಆಯಿತು. ಜೈ RCB. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.